ಎಸ್ಎಸ್ಕೆ ನ್ಯೂಸ್ಗೆ ಸ್ವಾಗತ. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಬಿಜೆಪಿ ಹಿರಿಯ ನಾಯಕ ಅಮಿತ್ ಶಾ ಅವರ ಅವಹೇಳನಕಾರಿ ಹೇಳಿಕೆ ನೀಡಿರೋದಕ್ಕೆ ರಾಜ್ಯಾದ್ಯಂತ ತೀವ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಹೇಳಿಕೆ ವಿರುದ್ಧ ಜಾಂಬವ ಯುವ ಸೇನೆ ತೀಕ್ಷ್ಣ ಆಕ್ಷೇಪ ವ್ಯಕ್ತಪಡಿಸಿ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದೆ. ಜಾಂಬವ ಯುವ ಸೇನೆಯ ಮುಖಂಡರು ಹಾಗೂ ಪದಾಧಿಕಾರಿಗಳು ಪತ್ರಿಕಾ ಹೇಳಿಕೆ ನೀಡಿ ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನದ ಶಿಲ್ಪಿ ಮತ್ತು ಸಮಾನತೆಯ ಪರ್ಯಾಯ ಚಿಹ್ನೆ. ಅವರ ಬಗ್ಗೆ ಮಾಡಿದ ಯಾವುದೇ ಅವಹೇಳನದ ಮಾತು ಸಹಿಸಲಾಗದು. ಇದು ಕೇವಲ ಅಂಬೇಡ್ಕರ್ ಅವರ ವ್ಯಕ್ತಿತ್ವವನ್ನಷ್ಟೇ ಹಾನಿ ಮಾಡೋದಿಲ್ಲ, ಜನರ ಭಾವನೆಗಳನ್ನು ಗಾಯಗೊಳಿಸುತ್ತದೆ ಅಂತ ಖಂಡಿಸಿದರು. ಅಮಿತ್ ಶಾ ತಕ್ಷಣ ಕ್ಷಮೆ ಕೋರಿ ಅವಹೇಳನಕಾರಿ ಹೇಳಿಕೆ ನೀಡಿದವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಸರ್ಕಾರವು ಇಂಥವರ ವಿರುದ್ಧ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಮತಭೇದ ಇಲ್ಲದೆ ಹೋರಾಟ, ಜಾತಿ ಧರ್ಮ ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ರಾಜ್ಯಾದ್ಯಂತ ತೀವ್ರ ವಿರೋಧ ವ್ಯಕ್ತಪಡಿಸಬೇಕು ಅಂತ ತಿಳಿಸಿದರು. ಜಾಂಬವ ಯುವ ಸೇನೆಯ ಸಮಾನ ಮನಸ್ಕ ಸಂಘಟನೆಗಳು ಜೊತೆಗೂಡಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲು ಸಜ್ಜಾಗಿದೆ. ನಮಗೆ ಅಂಬೇಡ್ಕರ್ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಹೆಮ್ಮೆ. ಇಂತಹ ಅವಹೇಳನವನ್ನು ನಾವು ತಲೆಬಾಗ್ತೇವೆಂದು ಯಾರು ಭಾವಿಸಬಾರದು ಅಂತ ಜಾಂಬವ ಯುವ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ರಮೇಶ್ ಚಕ್ರವರ್ತಿ ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷ ಹುಲ್ಲೂರು ನಾರಾಯಣಸ್ವಾಮಿ, ರಾಜ್ಯ ಹಿರಿಯ ಸಲಹೆಗಾರ ಗುರಪ್ಪ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋಲಾರ ಶ್ರೀನಿವಾಸ್, ಇನ್ನೂ ಹಲವು ಮುಖಂಡರುಗಳು ಪದಾಧಿಕಾರಿಗಳು ಹಾಜರಿದ್ದರು. ಜೈ ಭೀಮ್ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಮನೆಮಗ ಡಾಕ್ಟರ್ ರಮೇಶ್ ಚಕ್ರವರ್ತಿ ಮಾಡುವ ಅಭಿಮಾನ. ಇವತ್ತು ದಿನದಲ್ಲಿ ಮಾಧ್ಯಮರೊಂದಿಗೆ ಜಾಂಬವ ಯುವ ಸೇನೆ ಸಂಘಟನೆಯ ನನ್ನ ಸಮುದಾಯದ ಬುದ್ಧಿಜೀವಿಗಳು, ವಿಚಾರವಾದಿಗಳು ಹಾಗೂ ಸಲಹೆಗಾರರು, ಜಾಂಬವ ಯುವ ಸೇನೆಯ ಇಡೀ ಕರ್ನಾಟಕ ರಾಜ್ಯವುದ್ದಕ್ಕೂ ಹೋರಾಟದಲ್ಲಿ ಮುಂಚೂಣಿಯಾಗಿರುವಂತಹ ಸಮುದಾಯದ ಮುಖಂಡರ ಜೊತೆಗೆ ಪ್ರೆಸ್ ಮೀಟ್ ಮಾಡ್ತಿರುವಂತಹ ಉದ್ದೇಶ ಏನಪ್ಪ ಅಂತಂತಂದರೆ, ಕಳೆದ ವಾರ ಏನು ಮಾನ್ಯ ಕೇಂದ್ರ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಮತ್ತು ಅವರ ಒಂದು ಸಂವಿಧಾನದ ಅಡಿಯಲ್ಲಿ ಅವರು ಕೂಡ ಒಂದು ಸ್ಥಾನಮಾನ ತಗೊಂಡು ಇಡೀ ದೇಶಕ್ಕೆ ಗೃಹ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಕಳಂಕ ತರುವಂತಹ ವಿಚಾರ ಕೇಳಿ ನಮಗೆ ಆ ಒಂದು ವಿಚಾರ ಕೇಳಿದಕ್ಕೆ ನಮಗೆ ಇದೊಂದು ದೊಡ್ಡ ದುರಂತವೇ ಸರಿ ಅನಿಸುತ್ತದೆ. ಹೀಗಾಗಿ ಕೂಡಲೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ನನ್ನ ಸಮುದಾಯದ ಹೋರಾಟಗಾರರು ಪ್ರತಿಭಟನೆಗಳು ಮಾಡಿ ಅವರ ಒಂದು ಭಾವ ಚಿತ್ರಕ್ಕೆ ಬೆಂಕಿ ಹಚ್ಚುವ ಮೂಲಕವಾಗಿ ಆಗಿರ್ಬೋದು, ಚಪ್ಪಲಿ ಹಾರ ಹಾಕುವ ಮೂಲಕ ಆಗಿರ್ಬೋದು ಪ್ರತಿಭಟನೆಗಳು ಮಾಡ್ಕೊಂಡು ಬರ್ತಾ ಇದ್ದರೂ ಕೂಡ ಅವರು ಇನ್ನೂ ಮಾಧ್ಯಮದ ಮುಂದೆ ಬಂದು ಕ್ಷಮೆ ಕೇಳಲೇ ಇಲ್ಲ ಇದುವರೆಗೂ ಕೂಡ. ಹೀಗಾಗಿ ಇಡೀ ಕರ್ನಾಟಕ ರಾಜ್ಯವುದ್ದಕ್ಕೂ ಏನು 231 ತಾಲೂಕುಗಳಿದ್ದಾವೆ, 31 ಜಿಲ್ಲೆಗಳಿದ್ದಾವೆ, ಅಷ್ಟರಲ್ಲೂ ಕೂಡ ನಮ್ಮ ಜಾಂಬವ ಯುವ ಸೇನೆ ಸಂಘಟ 28 ಜಿಲ್ಲೆಗಳಲ್ಲಿದ್ದು ಅತಿ ಶೀಘ್ರದಲ್ಲಿ ಕೂಡಲೇ ಅವರು ಕ್ಷಮಾಪಣೆ ಕೇಳಿಲ್ಲ ಅಂತಂದರೆ ಉಗ್ರವಾದ ಪ್ರತಿಭಟನೆ ಹಾಗೂ ಪಂಜೆ ಮೆರವಣಿಗೆ ಮಾಡುವುದರಲ್ಲಿ ಎರಡು ಮಾತಿಲ್ಲ. ಅತಿ ಶೀಘ್ರದಲ್ಲೇ ರಾಜ್ಯ ಸಮಿತಿಯ ಸದಸ್ಯರುಗಳೊಂದಿಗೆ ಚರ್ಚೆ ಮಾಡಿ ಅತಿ ಶೀಘ್ರದಲ್ಲಿ ಬೃಹತ್ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಂತೇಳಿ ಮಾನ್ಯ ಏನು ಪ್ರಧಾನಮಂತ್ರಿಗಳಿದ್ದಾರೆ ಅವರಿಗೆ ನಾವು ಈ ಒಂದು ಮನವಿ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಅವರು ಏನಿದ್ದಾರೆ, ಕೂಡಲೇ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಅವರು ಕ್ಷಮಾಪಣೆ ಕೇಳಬೇಕು. ಇಲ್ಲಾಂತಂದರೆ ಭಾರತದ ಜನ ಏನು ನನ್ನ ದಲಿತರಿದ್ದಾರೆ ಅವರ ಕೆಂಗಣ್ಣಿಗೆ ಅವರು ತುತ್ತಾಗ್ತಾರೆ. ಮುಂಬರುವ ದಿನಗಳಲ್ಲಿ ಒಳ್ಳೆ ಬುದ್ಧಿಯನ್ನು ಹೇಳಲಿಕ್ಕೆ ನಾವೆಲ್ಲ ಸಿದ್ಧರಾಗ್ತೀರಿ ಅಂತಂತೇಳಿ ಈಗಾಗಲೇ ವಿರೋಧ ಪಕ್ಷದಲ್ಲಿರುವಂತಹ ಬಿಜೆಪಿ ಸರ್ಕಾರ, ಬಿಜೆಪಿ ಪಕ್ಷದವರು ಕರ್ನಾಟಕ ರಾಜ್ಯದಲ್ಲಿ ಏನು ಆರ್ ಅಶೋಕ್ ಅವರೇ ಆಗಿರ್ಬೋದು, ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿರುವಂತಹ ಬಿಜೆಪಿ ನಾಯಕರುಗಳಾದಂಥವರು ಮಾನ್ಯ ಆರ್ ಅಶೋಕ್ ಅವರೇ ಆಗಿರ್ಬೋದು, ಯಡಿಯೂರಪ್ಪನವರೇ ಆಗಿರ್ಬೋದು, ವಿಜಯೇಂದ್ರ ಅವರೇ ಆಗಿರ್ಬೋದು, ಇದರ ಬಗ್ಗೆ ಯಾವುದೇ ಒಂದು ಪ್ರೆಸ್ ಮೀಟ್ ಕೊಟ್ಟು ಅವರು ಈ ರೀತಿಯಲ್ಲ ಯಾವುದೇ ಒಂದು ಸಮರ್ಥನೆ ಇರೋದು ನಮಗೆ ಅದು ಎತ್ತು ಕಾಣಿಸ್ತಿದೆ. ಅವರೇ ತೋರಿಸ್ಕೊಡ್ತಿದ್ದಾರೆ ಅನ್ನೋ ಒಂದು ಇದು ಎದ್ದು ಕಾಣಿಸ್ತಿದೆ. ಇವೆಲ್ಲ ವಿಚಾರಕ್ಕೂ ಕರ್ನಾಟಕ ರಾಜ್ಯದಿಂದನೂ ಕೂಡ ಬಿಜೆಪಿ ಪಕ್ಷದವರು ಬೆಂಬಲಿಸ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅತಿ ಶೀಘ್ರದಲ್ಲಿ ಏನು ಬಿಜೆಪಿ ರಾಜ್ಯ ನಾಯಕರುಗಳಿದ್ದೀರಾ ತಾವುಗಳು ಇದನ್ನ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ತಮ್ಮ ಬಿಜೆಪಿ ಪಕ್ಷದಿಂದ ಆಗಿರ್ಬೋದು, ಅತಿ ಶೀಘ್ರದಲ್ಲಿ ಕೂಡಲೇ ಅವ್ರಿಗೆ ನಿಮ್ಮ ಪಕ್ಷದ ಹಾಗೂ ರಾಷ್ಟ್ರೀಯ ಗೃಹ ಮಂತ್ರಿಗಳೇನಿದ್ದಾರೆ ಅಮಿತ್ ಶಾ ಅವರಿಗೆ ಕೊಟ್ಟು ಅವ್ರ ಕ್ಷಮಾಪಣೆ ಬಹಿರಂಗವಾಗಿ ಕ್ಷಮಾಪಣೆ ಕೇಳಲೇಬೇಕು ಅಂತಂತೇಳಿ